The Federal and Devaki Specialty Hospital jointly present the Madurai Marathon 2024 Run for Health on Sunday, October 20th, 2024. Entry is free for all. ಸಿದ್ದರಾಮಯ್ಯನವರ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ವತಿ ಸಿದ್ದರಾಮಯ್ಯನವರು ನಿವೇಶನಗಳನ್ನ ವಾಪಸ್ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ, ಪತ್ರ ಬರೆದಿದ್ದಾರೆ. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವು ಹಿರಿಯ ಪತ್ರಕರ್ತರಾದಂತಹ ಸಮೀರ್ ಅವರ ಜೊತೆಗೆ. ತಮಗೆ ಏನ್ ಅನ್ಸುತ್ತೆ ಸರ್, ಅಂದ್ರೆ ಈ ವಾಪಸ್ ಕೊಡುವ ಕ್ರಮ ಅವರಿಗೆ ಕಾನೂನು ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಸಹಾಯ ಆಗುತ್ತದಾ ಅಥವಾ ಏನ್ ಅನ್ಸುತ್ತೆ ಟೆಕ್ನಿಕಲಿ ಯಾವ ತರ ಇದೆ? ಸಿದ್ದರಾಮಯ್ಯನವರಿಗೆ ಸಹಾಯ ಆಗುತ್ತಾ ಅಥವಾ ಇನ್ನೊಬ್ರು ಸಹಾಯ ಆಗುತ್ತಾ ಅಂತ ಹೇಳಕ್ಕಾಗಲ್ಲ. ಒಂದ್ ಹೇಳಿದ್ರೆ, ನೀವು ಕೇಳೋದ್ ಪ್ರಶ್ನೆಗೆ ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಒಂದ್ ರೀತಿ ಸಹಾಯನೂ ಆಗ್ಬೋದು. ಏನಕ್ಕೆ ಅಂದ್ರೆ, ಯಾವುದೇ ಒಂದು ಅಪರಾಧವನ್ನ ಮಾಡ್ಬೇಕಾದ್ರೆ ಒಂದು ಉದ್ದೇಶ ಇರ್ಬೇಕು, ಮೂಲ ಉದ್ದೇಶ ಇರ್ಬೇಕು. ಇವಾಗ ಎಕ್ಸಾಂಪಲ್ ಚೀಟಿಂಗ್ ಅಂತ ಹೇಳಿದ್ದಾರೆ. ಈಗ ರಾಂಗ್ಫುಲ್ ಗೈನ್ ಮಾಡ್ತಕ್ಕಂಥ ಉದ್ದೇಶ ಇರ್ಬೇಕು ಚೀಟಿಂಗ್. ಈಗ ಕೊಡ್ತಿರ್ತಕ್ಕಂಥ ಏನು ನೀವು ಈಗ ಜನ ಅಥವಾ ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಪೇಪರಲ್ಲಿ ಓದಿದ್ದೀನಿ, ಆಮೇಲೆ ಜಡ್ಜ್ಮೆಂಟ್ ಓದಿದ್ದೀನಿ. ಅದರಲ್ಲಿ ಅಲಿಗೇಷನ್ ಇರ್ತಕ್ಕಂಥದ್ದು ಹೆಚ್ಚಿನ ಬೆಲೆ ಇರ್ತಕ್ಕಂಥ ಭೂಮಿನ ಇವರು ಪಡ್ಕೊಂಡಿದ್ದಾರೆ, ಕಡಿಮೆ ಇರೋ ಭೂಮಿಯನ್ನ ಸರೆಂಡರ್ ಮಾಡಿ ಹೆಚ್ಚಿನ ಭೂಮಿ ಇರ್ತಕ್ಕಂಥದ್ದು, ಬೆಲೆ ಇರ್ತಕ್ಕಂಥದ್ದು ಪಡ್ಕೊಂಡಿದ್ದಾರೆ. ಆ ಹೆಚ್ಚಿನ ಬೆಲೆ ಇರ್ತಕ್ಕಂಥದ್ದು ಅಥವಾ ಲಾಸ್ ಮಾಡಿದ್ದಾರೆ, ಗೌರ್ಮೆಂಟ್ ಲಾಸ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈಗ ಸರೆಂಡರ್ ಮಾಡಿದಾಗ ಅವರು ಒಂದು ಒಳ್ಳೆ ಉದ್ದೇಶವನ್ನು ತೋರಿಸುತ್ತೆ. ಎಕ್ಸಾಂಪಲ್ ಏನಂದ್ರೆ, ಇಟ್ಸ್ ಲೈಕ್ ಕೇಸ್ ಟು ಕೇಸ್ ಬೇಸಿಸ್ ನಾವು ಅದನ್ನ ತಗೋಬೇಕಾಗುತ್ತೆ. ಒಂದು ಕಾನ್ಸೆಪ್ಟ್ ಅಲ್ಲಿ ಅಫೆನ್ಸ್ ನೆವರ್ ಡೈಸ್ ಅಂತ ಹೇಳ್ತೀವಿ. ಅಂದ್ರೆ ಎಕ್ಸಾಂಪಲ್, ಥೆಫ್ಟ್ ಮಾಡ್ತಕ್ಕಂಥದ್ದು ಇಸ್ ಅಗೇನ್ಸ್ಟ್ ಸ್ಟೇಟ್. ಅದು ನಮ್ಮ ವಸ್ತುಗಳು ಥೆಫ್ಟ್ ಮಾಡಿರ್ಬೋದು, ಕಳ್ದ್ಕೊಂಡು ಹೋಗಿರ್ಬೋದು, ಅದು ಆ ಅಫೆನ್ಸ್ ಇಟ್ ಸೆಲ್ಫ್ ಇಸ್ ಅಗೇನ್ಸ್ಟ್ ಸ್ಟೇಟ್. ಮರ್ಡರ್ ಮಾಡ್ತಕ್ಕಂಥದ್ದು ಅಗೇನ್ಸ್ಟ್ ಸ್ಟೇಟ್ ಆಗಿರ್ಬೇಕಾದ್ರೆ, ಈಗ ರಾತ್ರಿ ಒಂದು ವಸ್ತುಗಳನ್ನ ಕದ್ದು ಬೆಳಿಗ್ಗೆ ನಾನು ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳಿದಾಗ ಅಫೆನ್ಸ್ ವುಡ್ ನಾಟ್ ಅಬ್ಸಾಲ್ವ್. ಅಫೆನ್ಸ್ ವಿಲ್ ನಾಟ್ ಡೈ ಇನ್ ದೀಸ್ ಸರ್ಕಮ್ಸ್ಟಾನ್ಸಸ್. ಬಟ್ ಇದು ಚೀಟಿಂಗ್ ಅಂತಕ್ಕಂಥದ್ದು ಆಗ್ಲಿ, ಒಂದು ಹೆಚ್ಚಿನ ಲಾಭ ಮಾಡ್ಕೊಂಡಿರ್ತಕ್ಕಂಥದ್ದು ಆಗ್ಲಿ, ಈ ಅಲಿಗೇಷನ್ಸ್ ಪರ್ಸನಲ್ ನೇಚರ್ ಆದಾಗ, ಒಂದು ಅಲಿಗೇಷನ್ಸ್ ಯಾವುದೇ ಅಲಿಗೇಷನ್ಸ್ ಪರ್ಸನಲ್ ನೇಚರ್ ಆದಾಗ, ಅವಾಗ ಇದು ಈ ಅಫೆನ್ಸ್ ನೆವರ್ ಡೈಸ್ ಅಂತಕ್ಕಂಥದ್ದು ಅಪ್ಲೈ ಆಗಲ್ಲ. ಏನಕ್ಕೆ, ಅಫೆನ್ಸ್ ಇಸ್ ನಾಟ್ ಅಗೇನ್ಸ್ಟ್ ಸ್ಟೇಟ್ ಆಗಿರೋದ್ರಿಂದ, ಈಗ ನಾವು ನಿಮ್ಮ ಉದ್ದೇಶ ಇಟ್ಕೊಂಡು ನಮ್ಗೆ ಹೆಚ್ಚಿನ ಲಾಭ ಮಾಡ್ಕೋಬೇಕು ಅಂತ ಉದ್ದೇಶ ಇಟ್ಕೊಂಡು ನಾನು ಆ ಪ್ರಾಪರ್ಟಿಗಳನ್ನ ತಗೊಂಡಿದ್ದೀನಿ ಅಂತ ಒಂದು ಅಲಿಗೇಷನ್ ಇದ್ದಾಗ, ನನ್ಗೆ ಆ ಪ್ರಾಪರ್ಟಿ ನೀವು ಈ ರೀತಿ ಹೇಳೋದಾದ್ರೆ ಆ ಪ್ರಾಪರ್ಟಿಗಳೇ ನನಗೆ ಬೇಡ, ಆ ರೀತಿ ಆದ್ರೆ ಅಂತ ವಾಪಸ್ ಕೊಟ್ಟಾಗ ಅವ್ರ ಉದ್ದೇಶ ಒಳ್ಳೆ ಉದ್ದೇಶ ಅಂತಕ್ಕಂಥದ್ದನ್ನ ನೋಡ್ಬೋದು. ಈ ರೀತಿ ಕೇಸ್ ಟು ಕೇಸ್ ಬೇಸಿಸ್ ಅದನ್ನ ತಗೋಬೇಕಾಗುತ್ತೆ. ನ್ಯಾಯಾಲಯ ಆತ ಪ್ರಕರಣಗಳನ್ನ ಪರಿಗಣಿಸ್ತದ, ಅಂದ್ರೆ ಒಳ್ಳೆ ಉದ್ದೇಶ ಅಥವಾ ಕೆಟ್ಟ ಉದ್ದೇಶ ಅನ್ನೋದನ್ನ. ಈಗ ಎಷ್ಟೋ ಕೇಸುಗಳಲ್ಲಿ, ಈಗ ಚೀಟಿಂಗ್ ಕೇಸುಗಳಲ್ಲಿ ಪರ್ಸನಲ್ ಇನ್ ನೇಚರ್ ಅಂತ ಇದ್ದಾಗ, ಇಬ್ರು ವ್ಯಕ್ತಿಗಳ ನಡುವೆ ಒಂದು ಚೀಟಿಂಗ್ ಅಂತ ಆದಾಗ, ಅವ್ರಿಬ್ರು ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀವಿ ಅಥವಾ ಆ ವಸ್ತುಗಳನ್ನ ಏನ್ ಕೊಡ್ಬೇಕಾಗಿತ್ತೋ ಅದನ್ನ ವಸ್ತುಗಳನ್ನ ವಾಪಸ್ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ, ಇದನ್ನ ಮಾಡ್ಬೋದು ಅಂತ ಸುಮಾರು ಸುಪ್ರೀಂ ಕೋರ್ಟ್ ಉಲ್ಲೇಖಗಳು ಇದಾವೆ, ನಮ್ಮ ಹೈಕೋರ್ಟ್ ಉಲ್ಲೇಖಗಳು ಇದಾವೆ. ಆದ್ರೆ ಈ ಸ್ಟೇಟ್ ಅಗೇನ್ಸ್ಟ್ ಬಂದಾಗ ಇದು ಅಪ್ಲೈ ಆಗಲ್ಲ. ಈ ಪ್ರಿನ್ಸಿಪಲ್ಸ್ ಸ್ಟೇಟ್ ಅಗೇನ್ಸ್ಟ್ ಬಂದಾಗ ಅಪ್ಲೈ ಆಗ. ಸರ್, ಇನ್ನೊಂದು, ಈಗ ತಮಿಳುನಾಡಿನ ಸೆಂಥಿಲ್ ಬಾಲಾಜಿ ಪ್ರಕರಣ ಅಥವಾ ಸೆಂಥಿಲ್ ಬಾಲಾಜಿ ಪ್ರಕರಣದಲ್ಲಿ, ಅದು ಇಡಿ ಪ್ರಕರಣದಲ್ಲಿ ಅವರು ವಾಪಸ್ ಅದನ್ನ ಹಣವನ್ನು ವಾಪಸ್ ಕೊಡ್ತೀವಿ ಅಂತ ಕೋರ್ಟಿಗೆ ಹೇಳಿದ್ದಾರೆ. ಆತರ ಇದಕ್ಕೂ ಅದಕ್ಕೂ ಆತರ ಕನೆಕ್ಟ್ ಆಗುತ್ತಾ? ಯಾಕಂದ್ರೆ ಅದು ನಾನು ಹೇಳಿದ್ದು ಇಟ್ಸ್ ಸ್ಟೇಟ್ ಅಫೆನ್ಸಸ್ ಅಗೇನ್ಸ್ಟ್ ದ ಸ್ಟೇಟ್ ಅಂತ ಅವಾಗಲೇ ಹೇಳಿದ್ದು. ಎಕ್ಸಾಂಪಲ್ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ಒಂದು ಲಂಚವನ್ನ ತಗೊಳ್ಳೋದು ಒಂದು ಪ್ರಕರಣ ಇದೆ ಅಂತ ಹೇಳ್ಕೊಳ್ಳೋಣ. ಇದಕ್ಕೂ ಸಿದ್ದರಾಮಯ್ಯನವರ ಪ್ರಕರಣಕ್ಕೂ ಅಥವಾ ಪಾರ್ವತಿ ಅವರ ಪ್ರಕರಣಕ್ಕೂ ಸಂಬಂಧ ಇಲ್ಲ. ನಾನು ಏನ್ ಹೇಳ್ತೇನೆ, ಒಂದು ಲಂಚವನ್ನು ತಗೊಳ್ತ ಪ್ರಕರಣ, ಲಂಚ ತಗೊಳ್ಳೋದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ, ಲಂಚದ ಹಣವನ್ನ ಸೀಸ್ ಮಾಡಿದ್ದಾರೆ. ಅಂತ ಸಂದರ್ಭದಲ್ಲಿ ನಾನು ಲಂಚ ತಗೊಂಡಿದ್ ತಪ್ಪು, ನಾನು ವಾಪಸ್ ಲಂಚನ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಅಫೆನ್ಸ್ ವುಡ್ ನಾಟ್ ಅಬ್ಸಾಲ್ವ್. ಸ್ಟಿಲ್ ಅಫೆನ್ಸ್, ಲಂಚ ತಗೊಳ್ಳೋದೇ ತಪ್ಪು. ಆ ರೀತಿ ಪ್ರಕರಣ ಒಂದು ಸ್ಕೇಲ್ ಅಲ್ಲಿ, ಎಲ್ಲಾ ಪ್ರಕರಣಕ್ಕೂ ಒಂದು ಸ್ಕೇಲ್ ಅಲ್ಲಿ ಯು ಕ್ಯಾನಾಟ್ ಮೆಜರ್. ಅದಕ್ಕೆ ಹೇಳಿದ್ದು ಇಸ್ ಕೇಸ್ ಟು ಕೇಸ್ ಬೇಸಿಸ್ ಪ್ರಕರಣದಾಗ, ಈ ಪ್ರಕರಣಕ್ಕೆ ಅಂತ ಬಂದಾಗ ಪಾರ್ವತಿ ಅವರು ಸದುದ್ದೇಶವಲ್ಲ ಇಲ್ಲಿ ತೋರಿಸುತ್ತೆ. ಯಾಕಂದ್ರೆ
ನಾನು ನಾಳೆ ಹೇಳ್ಬೋದು ಈ ರೀತಿ ಒಂದು ಆರ್ಗ್ಯುಮೆಂಟ್ ಅನ್ನು ಸಬ್ಜೆಕ್ಟ್ ಏನ್ ಕೋರ್ಟ್ ಒಪ್ಕೊಳ್ಳುತ್ತೋ ಇಲ್ವೋ ಅದು ಬೇರೆ ವಿಷಯ, ಜನ ಒಪ್ಕೊಳ್ತಾರೋ ಇದು ಅದು ಬೇರೆ ವಿಷಯ. ನಾನು ಬೋನಾಫೈಡ್ ಇದರಲ್ಲಿ ನಾನು ರೆಪ್ರೆಸೆಂಟೇಶನ್ ಕೊಟ್ಟು ನನ್ನ ಸೈಟ್ಗಳನ್ನ ಬದಲಿ ನಿವೇಶಗಳನ್ನ ಬೇಕು ಅಂತ ಕೇಳಿದ್ದೀನಿ, ಸರ್ಕಾರದವರು ಕೊಟ್ಟಿದ್ದಾರೆ, ಅದನ್ನ ತಗೊಂಡಿದ್ದೀನಿ. ಈಗ ನೀವು ಅದು ಸರ್ಕಾರದ ತಗೊಂಡಿರ್ತಕ್ಕಂತ ಅದು ನಾನು ತಗೊಂಡಿರ್ತಕ್ಕಂಥ ರೀತಿ ಸರಿ ಇಲ್ಲ, ಅದಕ್ಕೆ ರೆಸೊಲ್ಯೂಷನ್ಸ್ ಫೇಕ್ ಮಾಡ್ಬಿಟ್ಟಿದ್ದಾರೆ ಅಥವಾ ರೆಸೊಲ್ಯೂಷನ್ಸ್ ನಮಗೋಸ್ಕರ ಮಾಡ್ಬಿಟ್ಟಿದ್ದಾರೆ, ಈ ರೀತಿ ಎಲ್ಲ ಅಲಿಗೇಷನ್ಗಳು ಬಂದಿರೋದ್ರಿಂದ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ನನಗೆ ಈತ ಉಸಾಬರಿನೇ ಬೇಡ, ಈ ಜಮೀನೇ ಬೇಡ ನನಗೆ ತಗೊಂಡಿರ್ತಕ್ಕಂಥದ್ದು ಅಂತ ವಾಪಸ್ ಸರೆಂಡರ್ ಮಾಡಿದಾಗ ನೀವು ಅವ್ರ ಮೇಲೆ ಏನು ಅಂತ ಮಾಡೋಕ್ಕಾಗುತ್ತೆ? ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ನನ್ನ ಉದ್ದೇಶ ತೋರಿಸಿದ್ದೀನಿ ಅಂತ ಬಂದಾಗ ಏನ್ ಮಾಡುತ್ತೆ? ಅದಕ್ಕೆ ಒಂದು ತುಲನೆಯನ್ನು ಮಾಡ್ಬೇಕಾದ್ರೆ ಇದು ಬರೀ ಒಂದೇ ಹಾಕಿಲ್ಲ. ಅವರು ಲ್ಯಾಂಡ್ ಗ್ರಾಬಿಂಗ್ ಆಕ್ಟ್ ಹಾಕಿದ್ದಾರೆ, ಆಮೇಲೆ ಪೆಕ್ಯುನರಿಗೆ ಗೈನ್ ಅಂತ ಹಾಕಿದ್ದಾರೆ. ಪ್ರೊಬಬ್ಲಿ ನನ್ನ ಪ್ರಕಾರ ಇದೆಲ್ಲ ಬೈಫರ್ಕೇಟ್ ಆಫ್ಟರ್ ಇನ್ವೆಸ್ಟಿಗೇಷನ್ ಬೈಫರ್ಕೇಟ್ ಮಾಡ್ತಾರೆ, ಯಾರಿಗ್ ಬರುತ್ತೆ ಯಾರಿಗ್ ಬರೋಲ್ಲ, ಯಾವ್ಯಾವ ಸೆಕ್ಷನ್ಸ್ ಯಾರ್ಯಾಗ ಅಪ್ಲೈ ಆಗುತ್ತೆ ಅನ್ನೋದು ಮಾಡ್ಬೋದು. ಬಟ್ ಈ ಹಂತದಲ್ಲಿ ಪಾರ್ವತಿ ಅವರು ವಾಲಂಟರಿ ಆಗಿ ಸರೆಂಡರ್ ಮಾಡ್ಬೋದ? ಅವರು ತಗೊಂಡಿರೋದು ಅವ್ರೆ, ಸರೆಂಡರ್ ಮಾಡಿರೋದು ಅವ್ರೆ ಅಂತ ಹೇಳಿದಾಗ ಅವಾಗ ಎಲ್ಲಿ ವೇರ್ ಇಸ್ ದ ಕ್ವಶನ್ ಆಫ್ ಗ್ರಾಬಿಂಗ್ ದಿ ಲ್ಯಾಂಡ್? ಲ್ಯಾಂಡ್ ಗ್ರಾಬಿಂಗ್ ಆಗುತ್ತೆ ಹೋಗುತ್ತೆ. Where is the question of causing wrongful loss to the government? Where is the question of gaining wrongfully to the Parvati? ಕೊಟ್ಟಾದ್ಮೇಲೆ ನನ್ನ ಉದ್ದೇಶನೇ ಇಲ್ವಲ್ಲ ಇವಾಗ. ನನ್ನ ಉದ್ದೇಶ ಅವಾಗ್ಲೂ ಚೀಟ್ ಮಾಡ್ಬೇಕು ಅಂತ ಇರ್ಲಿಲ್ಲ, ನಾನು ಇವಾಗ ವಾಪಸ್ ಕೊಟ್ಟಿದ್ದೀನಿ, ನನ್ನ ಸದುದ್ದೇಶ ತೋರಿಸುತ್ತೆ. ಇವಾಗ್ಲೂ ನನ್ನ ಉದ್ದೇಶ ಸರಿ ಇಲ್ಲ ಅಂತ ನಾನು ಹೇಳ್ಬೋದು. ಬಟ್ ಅಟ್ ದ ಸೇಮ್ ಟೈಮ್ I am not stepping into the for a moment. I am not stepping at this stage. I am not stepping into the shoes of Parvati. I am just arguing on her behalf. ನಾನು ಇದನ್ನು ಜನರಲೈಸ್ ಮಾಡಿ ಅಭಿಪ್ರಾಯ ಹೇಳ್ತಾ ಇದ್ದೀನಿ. ಈ ತರ ಅಭಿಪ್ರಾಯ ಅದೇ ತೆಪ್ ಕೇಸಲ್ಲಿ ಆಗಲ್ಲ, ಅದೇ ಪೆಕ್ಯುನರಿ ಗೈನ್ ಅಂತ ಬಂದಾಗ ಅದು ಆಗಲ್ಲ. ಐ ಎಮ್ ಪಬ್ಲಿಕ್ ಸರ್ವೆಂಟ್ ಅಲ್ಲ, ಆಯ್ತಾ? ನೀವು ಪಾರ್ವತಿ ಅವರು ವಿಷಯ ತಗೊಂಡಾಗ ಅಲ್ಲ. ಆಮೇಲೆ ಈ ನೆಕ್ಸ್ಟ್ ಪೆಕ್ಯುನಿಯರ್ ಗೈನ್ ಅಂತ ಹೇಳಿದ್ರೆ ಫ್ಯಾಮಿಲಿ ಮೆಂಬರ್ ಇರ್ಬೋದು, ಯಾರು ಪಾರ್ವತಿ ಅವರು ಸಿದ್ದರಾಮಯ್ಯನವರ ಫ್ಯಾಮಿಲಿ ಮೆಂಬರ್ ಇರ್ಬೋದು. ಆದ್ರೆ ಅವ್ರಿಗೇನ್ ಪೆಕ್ಯುನಿಯರ್ ಇನ್ ದಿ ಆಬ್ಸೆನ್ಸ್ ಆಫ್ ಶೋಯಿಂಗ್ ಸಮ್ ಪೆಕ್ಯುನಿಯರ್ ಗೈನ್ ಫಾರ್ ಹಿಮ್ಸೆಲ್ಫ್ ಯು ಕ್ಯಾನಾಟ್ ಜಸ್ಟ್ ಅಟ್ರಿಬ್ಯೂಟ್ ಬ್ಲೈಂಡ್ಲಿ ಅಲ್ವಾ? ಆತರ ನನ್ನ ಅಭಿಪ್ರಾಯ. ಅಗೈನ್ ಇದರ್ ಎನ್ ಒಪಿನಿಯನ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್, ದ ವೇ ಆಫ್ ಇಂಟರ್ಪ್ರಿಟೇಷನ್ ಅಲ್ಲಿ. ನಾವು ಇಷ್ಟು ವರ್ಷಗಳಿಂದ ಕೇಸುಗಳು ನಡ್ಕೊಂಡು ಬಂದಿರೋ ಹಾದಿಯಲ್ಲಿ ನೋಡಿದಾಗ ಅದನ್ನ ಒಂದು ಮನದಟ್ಟು ಮಾಡಿಕೊಂಡು ಆ ಒಂದು ನಿಟ್ಟಿನಲ್ಲಿ ಮಾತಾಡ್ಬೇಕಾದ್ರೆ ಈ ರೀತಿ ಕೇಸ್ ಟು ಕೇಸ್ ಬೇಸ್ ಕೆಲವು ಕೇಸಸ್ ನ ಕ್ವಾಶು ಮಾಡಿದ್ದಾರೆ. ಪರ್ಸನಲ್ ಇನ್ ನೇಚರ್, ಅಲಿಗೇಷನ್ಸ್ ಆರ್ ಪರ್ಸನಲ್ ಇನ್ ನೇಚರ್, ನೋ ರಾಂಗ್ಫುಲ್. ಚೀಟಿಂಗ್ ಮಾಡಿದೀವಿ ಅನ್ನೋ ದಟ್ ಇಟ್ ಸೆಲ್ಫ್ ಅನ್ನೋ ಮೈಂಡ್ ಇತ್ತು ಅಂದಿದ ತಕ್ಷಣನೇ ದಟ್ ಇಟ್ ಸೆಲ್ಫ್ ಇಸ್ ನಾಟ್ ಸಫಿಷಿಯಂಟ್ ಟು ಸೇ ದಟ್ ಇಸ್ ಆರ್ ಚೀಟೆಡ್. ಯಾವ್ಯಾವ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಹೆಂಗ್ ಆಗಿದೆ ಅಂತ ತೋರಿಸ್ಬೇಕು. ಈಗ ಸಮೀಲ ಸರ್ಗೆ ಸರ್, ಈಗ ಪಾರ್ವತಿ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಸಿದ್ದರಾಮಯ್ಯನವರಿಗೆ ಸಹಾಯ ಆಗುತ್ತಾ ಇಲ್ವಾ? ನವೀನ್, ರಾಜಕೀಯವಾಗಿ ಅವರಿಗೆ ಸಹಾಯ ಆಗುತ್ತೆ. ಯಾಕೆ ಅಂತಂದ್ರೆ ದೇವರಾಜ್ ಅವರು ಅನಾಲಿಸಿಸ್ ಮಾಡಿದ್ರು, ಅದು ಲೀಗಲಿ ಹೇಗೆ ಸಹಾಯ ಆಗಬಹುದು ಅನ್ನೋದು ಕೆಲವು ಹಿಂಟ್ ಅನ್ನ ಕೊಟ್ರು. ಅವರು ಈ ಪ್ರಕರಣ ಇಟ್ಕೊಂಡು ಒಳ್ಳೆತನ, ಇದು ಅಫೆನ್ಸ್ ಅಗೇನೆಸ್ಟ್ ಸ್ಟೇಟ್ ಅಂದ್ರೆ ಬೇರೆ ಆಗುತ್ತೆ, ಕಳ್ತನ ಆದ್ರೆ ಬೇರೆ ಆಗುತ್ತೆ. ಆದ್ರೆ ಇದೇನೋ ಲಾಭಕ್ಕೋಸ್ಕರ ಅಂತಲೋ ಅಥವಾ ಅವ್ರದೇ ಜಮೀನನ್ನ ನೀನ್ ತಗೊಂಡು ನೀನ್ ಕಾಂಪನ್ಸೇಷನ್ ಹಾಕ್ಬಿಟ್ಟು, ನನ್ ಜಮೀನನ್ನ ನೀನ್ ತಗೊಂಡು ನೀನ್ ಕಾಂಪನ್ಸೇಷನ್ ಆಗಿ ನನಗ್ ಕೊಟ್ಟಿದ್ಯಾ, ಇದು ಕೊಡುಕೊಳ್ಳೋ ವ್ಯವಹಾರದಲ್ಲಿ ವ್ಯತ್ಯಾಸ ಆಗಿರ್ಬೋದೇ ಹೊರತು ಇದ್ರಲ್ಲಿ ಚೀಟೋ ಮತ್ತೊಂದೋ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಅವ್ರ ಅನಾಲಿಸಿಸ್ ಮಾಡ್ತಿರೋದು. ಸಹಜವಾಗಿ ಲೀಗಲಿ ಸಹಾಯ ಆದಾಗ ಅದು ಪೊಲಿಟಿಕಲಿ ಸಹಾಯ ಆಗೇ ಆಗುತ್ತೆ ಅವ್ರಿಗೆ. ಲೀಗಲ್ ಸಹಾಯ ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ ಅದು ಮಾಡ್ತಿರೋದೇ ಪೊಲಿಟಿಕಲ್ ಫೈಟ್. ಅಗೇನ್ ಇಟ್ ಕಮ್ಸ್ ಟು ಪೊಲಿಟಿಕಲ್ ಫೈಟ್. ಪೊಲಿಟಿಕಲ್ ಫೈಟ್ ಅಲ್ಲಿ ಲೀಗಲಿ ಸಹಾಯ ಆದ್ರೆ ರಾಜಕೀಯವಾಗಿಯೂ ಅವ್ರಿಗೆ ಸಹಾಯ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಅದನ್ನ ಅಲ್ಟಿಮೇಟ್ಲಿ ಇದನ್ನ ಸ್ಟ್ರಾಂಗ್ ಆಗಿ ಇಟ್ ಇಸ್ ನಾಟ್ ಅಫೆನ್ಸ್ ಅಗೇನೆಸ್ಟ್ ಸ್ಟೇಟ್ ಅನ್ನೋದನ್ನ ತುಂಬಾ ಸ್ಟ್ರಾಂಗ್ ಆಗಿ ಅಲ್ಲಿ ವಾದವನ್ನ ಹೇಗೆ ಕೇಸನ್ನ ನೀವು ಬಿಲ್ಡ್ ಮಾಡ್ತೀರಾ ಮತ್ತು ನ್ಯಾಯಾಲಯ ಇದನ್ನ ಹೇಗೆ ಗ್ರಹಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ ಈ ಪ್ರಕರಣದಲ್ಲಿ 17A ಪ್ರಕಾರ ಎಂಕ್ವೈರಿನ ಅಪೆಲ್ಡ್ ಮಾಡ್ಬೇಕಾದ್ರೆ, ಗವರ್ನರ್ ಆರ್ಡರ್ನ ಅಪೆಲ್ಡ್ ಮಾಡ್ಬೇಕಾದ್ರೆ ಅವ್ರು ಏನ್ ಹೇಳ್ತಾರೆ, ಜಾಸ್ತಿ ಕ್ಲಿಯರ್ ಎವಿಡೆನ್ಸಿಗೆ ಹೋಗೋದಕ್ಕೆ ಬದಲಾಗಿ ನೀನು ಚೀಫ್ ಮಿನಿಸ್ಟರ್ ಇದೆಯಾ, ಅಲ್ಟಿಮೇಟ್ಲಿ ಬೆನಿಫಿಷರಿ ನಿನ್ ಫ್ಯಾಮಿಲಿ ಇದೆ, ನಡುವೆ ಇರುವ ಮೋಡದ ಮುಸುಕು ಪರ್ದೆ ಅದು ಸರಿಬೇಕಿದೆ,
ಅಂತ ಸಸ್ಪಿಷನ್ ಅವರು ಅನುಮಾನನ ವ್ಯಕ್ತಪಡಿಸ್ತಾರೆ. ಜೊತೆಗೆ ಆಯಾ ಕಾಲಘಟ್ಟದಲ್ಲಿ ಆಗಿರೋ ಡೆವಲಪ್ಮೆಂಟ್ಸ್ ನೋಡಿದ್ರೆ, ನಿಮ್ಮ ಪವರ್ ಇರುವಂತಹ ಡೆವಲಪ್ಮೆಂಟ್ಸ್ ನೋಡಿದ್ರೆ, ನೀವು ಆ ಟೈಮಲ್ಲಿ ನಿಮ್ಮ ಇನ್ಫ್ಲೂಯೆನ್ಸ್ ಯಾಕೆ ಇರಬಾರ್ದು ಅನ್ನುವಂಥದ್ದು ಬರುತ್ತೆ. ನೀವು ಅದರಿಂದ ಕ್ಲಿಯರ್ ಆಗಿ ಅಂತ ಹೇಳುತ್ತೆ. ಇದನ್ನ ಈ ಸೈಟ್ಗಳನ್ನ ವಾಪಸ್ ಕೊಡೋದ್ರ ಮೂಲಕ ನ್ಯಾಯಾಲಯ ಎತ್ತಿರೋ ಪ್ರಶ್ನೆಗಳಿಗೆ ಸ್ವಲ್ಪ ಮಟ್ಟಿಗೆ ಉತ್ತರ ಸಿಗುತ್ತೆ. ನ್ಯಾಯಾಲಯ ನಿಮ್ಮ ಅನುಮಾನವನ್ನ ಬಗೆಹರಿಸಿ, ನಿಮ್ಮ ಮೇಲಿನ ಗೊಂದಲವನ್ನ ಸರಿಪಡಿಸ್ಕೊಳ್ಳಿ, ನೀವು ನಿಮ್ಮ ಇನ್ಫ್ಲುಯೆನ್ಸ್ ಅನ್ನ ಬಳಸಿಲ್ಲ ಅನ್ನೋದನ್ನ ಇದು ಮಾಡಿ, ಅಲ್ಟಿಮೇಟ್ಲಿ ನಿಮ್ಮ ಇನ್ಫ್ಲುಯೆನ್ಸ್ ಇಂದ ನಿಮ್ ಫ್ಯಾಮಿಲಿ ಫಲಾನುಭವಿ ಆಗಿದೆ ಅನ್ನೋದನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಏನ್ ಪಾಯಿಂಟ್ಸ್ ನಾವು ರೈಸ್ ಮಾಡಿದ್ದಾರೆ. ಅವರು ಅಲ್ಲಿ ಜೊತೆಗೆ ಅವರು ಒಂದು ಸಾರ್ವಜನಿಕವಾಗಿ 62 ಕೋಟಿ ರೂಪಾಯಿ ಜಮೀನು ಅಂತ ಆವೇಶದಲ್ಲಿ ಒಂದು ಹೇಳ್ಬಿಟ್ರಲ್ಲ ಚೀಫ್ ಮಿನಿಸ್ಟರ್. ಅದು ಮೋಸ್ಟ್ ಇಂಪಾರ್ಟೆಂಟ್. ಈಗ ಇಡಿ ಮಧ್ಯಪ್ರವೇಶ ಮಾಡಿರೋದೇ ಆ ಸ್ಟೇಟ್ಮೆಂಟ್ ಮತ್ತು ಲೋಕಾಯುಕ್ತ ದಾಖಲು ಮಾಡಿರುವ FIR. ಜೊತೆಗೆ ಹೈಕೋರ್ಟ್ ಅಲ್ಲಿ 56 crores ಅಂತ ಬೇರೆ ಬಂದಿದೆ. ಟೋಟಲ್ ವ್ಯಾಲ್ಯೂ 56 crores ಅಂತ ಬೇರೆ ಬಂದಿದೆ. ಇಡಿ ಮಧ್ಯಪ್ರವೇಶಕ್ಕೆ ಬಹುಶಃ ಈ ಪಾಯಿಂಟ್ಸ್ ಗಳು ತುಂಬಾ ಸ್ಟ್ರಾಂಗ್ ಆಗಿ ಕಾರಣ ಅಂತ ನನಗೆ ಮೇಲ್ನೋಟಕ್ಕೆ ಅನ್ಸುತ್ತೆ. ಹೀಗಾಗಿ ಇದನ್ನ ರಿಟರ್ನ್ ಮಾಡೋದ್ರ ಮೂಲಕ 62 ಕೋಟಿಗೂ ನಾನು ಮಾಡಿಲ್ಲ, 62 ಕೋಟಿನೋ 56 ಕೋಟಿನೋ ಆ ಹಣಕ್ಕೋಸ್ಕರ ನಾನು ನನ್ ಜಮೀನಿಗೆ ನಾನು ಕೇಳ್ದಲೆ, ನಾನು ವಿಜಯನಗರನೂ ಕೇಳಿಲ್ಲ, ನನ್ ಜಮೀನಿಗೆ 50-50 ಕೋಟಿ ಅಂತಲೂ ಕೇಳಿಲ್ಲ. ಅವ್ರು ಕೊಟ್ಟಿದ್ದಾರೆ, ನಾನು ತಗೊಂಡಿದ್ದೀನಿ 50-50% ಅನ್ನೋದನ್ನ ಸಾಬೀತ್ ಮಾಡೋ ನಿಟ್ಟಿನಲ್ಲಿ ಇದು ಲೀಗಲಿ ಅವರಿಗೆ ನೆರವಾಗುತ್ತೆ. ಪಾರ್ವತಿ ಅವರು ಆ ಸೈಟ್ಗಳನ್ನ ವಾಪಸ್ ಕೊಟ್ಟಿರೋದು ಲೀಗಲಿ ಅವರಿಗೆ ನೆರವಾಗುತ್ತೆ. ಲೀಗಲಿ ನೆರವಾದ್ರೆ ಪೊಲಿಟಿಕಲಿ ನೆರವಾದಂಗೆ ಅವರಿಗೆ ಇವೆಂಚುಯಲಿ ಹೋಗುತ್ತೆ. ಹೌದು, ಈಗ ನಡೀತಿರೋದೇ ಲೀಗಲ್ ಬ್ಯಾಟ್ಲಿ ಅಗೇನ್ ಇಟ್ ಅಮೌಂಟ್ಸ್ ಟು ಪೊಲಿಟಿಕಲ್ ಫೈಟ್. ಈ ಲೀಗಲಿ ಹೆಲ್ಪ್ ಆದ್ರೆ ಪೊಲಿಟಿಕಲ್ನು ಹೆಲ್ಪ್ ಆಗುತ್ತೆ. ದೇವರಾಜ್ ಸರ್, ಈ ಮೂಡ ಪ್ರಕರಣದಲ್ಲಿ ಇಡಿ ಅವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಇದು ಸಾಧ್ಯನಾ? ಅಂದ್ರೆ ಮನಿ ಲಾಂಡ್ರಿಂಗ್ ಅಥವಾ ಈ ತರದ ವಿಷಯಗಳು ಇಲ್ಲದೆ ತಕ್ಷಣ ಸಂದರ್ಭಕ್ಕೆ ಇಲ್ಲದೆ ಇರೋದ್ರಿಂದ ಅಥವಾ ಮುಂದೆ ತನಿಖೆಯಲ್ಲಿ ಬರ್ಬೋದೇನೋ ಗೊತ್ತಿಲ್ಲ. It will not survive. According to me, money laundering ಪ್ರಶ್ನೆನೇ ಬರೋದಿಲ್ಲ. Because see, all these things, entire thing revolving, it's about some 14 sites or whatever it is. ಅಲ್ವಾ? 14 ಸೈಟೋ 24 ಸೈಟೋ ಎಷ್ಟೊಂದು ಸೈಟ್ಗಳು ತಗೊಂಡಿದ್ದಾರೆ. ಆ ಸೈಟ್ಗಳೇ ವಾಪಸ್ ತಗೊಂಡ್ಬಿಟ್ಟಿದೀನಿ ಅಂದ ತಕ್ಷಣ ಮತ್ತೆ ಮನಿ ಎಕ್ಸ್ಚೇಂಜ್ ಮಾಡೋದಾಗ್ಲಿ, ಮನಿ ಟ್ರಾನ್ಸ್ಫರ್ ಮಾಡೋದಾಗ್ಲಿ, ಮನಿ ಇನ್ನೊಬ್ರ ಹತ್ರ ತಗೊಂಡಿರೋದಾಗ್ಲಿ, ಇನ್ನೊಬ್ರ ಹತ್ರ ಕೊಟ್ಟಿರೋದಾಗ್ಲಿ, ಇಂಥ ಟ್ರಾನ್ಸಾಕ್ಷನ್ ಇಲ್ಲ ಅಂದಾಗ that would obviously that should go, that is bound to go. ಸಮೀಲ ಸರ್, ಈ ಹಿಂದೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ರಿಬ್ಲೋಟ್ ವಾಚ್ ಪ್ರಕರಣ ಆಯ್ತು, ಅದನ್ನು ಅವರು ವಾಪಸ್ ಕೊಟ್ರು. ಮತ್ತೆ ಈಗ ಅವರು ನೇರವಾಗಿಯೋ ಅಥವಾ ಪರೋಕ್ಷವಾಗಿಯೋ ಜಮೀನು ಅವರ ನಿವೇಶನಗಳನ್ನು ವಾಪಸ್ ಕೊಡಿಸ್ತಾ ಇದ್ದಾರೆ. ಸಮೀಲ ಸರ್, ತಮ್ಮ ರಾಜಕೀಯ ಅನುಭವದ ಪ್ರಕಾರ ಇದು ಹೇಗೆ, ಅವರ ರಾಜಕೀಯ ತಂತ್ರನ ಯಾವ ತರ ಅನಿಸ್ತದೆ? ಅದು ಈಗ ನೆಕ್ಸ್ಟ್ ಕೋರ್ಸ್ ಆಫ್ ಒಂದು ಲೀಗಲ್ ಫೈಟಿಗೆ ರೆಡಿ ಆಗ್ತಿದ್ದಾರೆ. ಇನ್ನೂ ಮೂವ್ ಮಾಡಿಲ್ಲ. ಅವರು ಡಿವಿಷನಲ್ ಬೆಂಚಿಗೆ ಹೋಗ್ತಾರೋ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರೋ, ಮುಂದಿನ ಸ್ಟ್ರಾಟಜಿಗೆ ರೆಡಿ ಆಗ್ತಿದ್ದಾರೆ. ಸೊ ನೆಕ್ಸ್ಟ್ ಆರ್ಗ್ಯುಮೆಂಟ್ ಅನ್ನ ಪ್ರೆಸೆಂಟ್ ಮಾಡೋದಕ್ಕೆ ಅನುಕೂಲ ಆಗೋ ತರ ವಾತಾವರಣ ಕ್ರಿಯೇಟ್ ಮಾಡೋದು. ಈಗ ನನಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಅವ್ರು CM ಹೇಳಲೇಬೇಕಾಗುತ್ತೆ. ಇದು ನನಗೆ ಗೊತ್ತಿಲ್ಲ ಸೈಟ್ ನ ವಾಪಸ್ ಕೊಟ್ಟಿರೋದು ಅಂತ. ಯಾಕೆಂದ್ರೆ ಮೊದ್ಲಿಂದಲೂ ಕೂಡ ನಾನು ಇನ್ಫ್ಲೂಯೆನ್ಸ್ ಇಲ್ಲ, ನಾನು ಪವರ್ ಅಲ್ಲಿಲ್ಲ, ನಾನು ಸೈನು ಮಾಡಿಲ್ಲ, ಯಾವ ಹಣಕಾಸು ವ್ಯವಹಾರ ಮಾಡಿಲ್ಲ, ನಾನು ಯಾವುದೋ ಪ್ರಭಾವವನ್ನು ಬೀರಿಲ್ಲ ಅಂತ ಮೊದ್ಲಿಂದೂ ಹೇಳ್ಕೊತಿರೋದು. ನನಗೆ ಸಮಸ್ಯೆ ಆಗಿರೋದ್ರಿಂದ, ವಿರೋಧಿಗಳು ನನ್ನನ್ನ ಟಾರ್ಗೆಟ್ ಮಾಡ್ತಿರೋದ್ರಿಂದ ಮನನೊಂದು ನನ್ನ ಪತ್ನಿ ಅವರು ಇದನ್ನ ವಾಪಸ್ ಕೊಟ್ಟಿದ್ದಾರೆ ಅಂತ ಸ್ಟೇಟ್ಮೆಂಟ್ ಖುದ್ದು ಚೀಫ್ ಮಿನಿಸ್ಟರ್ ಕೂಡ ಅವ್ರು ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಈ ಪ್ರಕರಣದಲ್ಲಿ ಅವರಿಗೆ ಲೀಗಲಿ ಹೆಲ್ಪ್ ಆಗೇ ಆಗುತ್ತೆ. ಮತ್ತು ನೆಕ್ಸ್ಟ್ ಕೋರ್ಸ್ ಇಂದ ನೆಕ್ಸ್ಟ್ ಲೀಗಲ್ ಫೈಟಿಗೆ ತಯಾರಾಗ್ತಿರೋ ಹಿನ್ನೆಲೆಯಲ್ಲೇ ಇದು ನಡೆದಿದೆ. ನೆಕ್ಸ್ಟ್ ಅವ್ರ ಆರ್ಗ್ಯುಮೆಂಟ್ ಅನ್ನ ತುಂಬಾ ಸ್ಟ್ರಾಂಗ್ ಆಗಿ ಮತ್ತು ಡಿಫ್ರೆಂಟ್ ಆಗಿ ಆರ್ಗ್ಯುಮೆಂಟ್ ಅನ್ನ ಪ್ರೆಸೆಂಟ್ ಮಾಡಿ ಈ ಕೇಸ್ ಅನ್ನ ಫೈಟ್ ಮಾಡೋದಕ್ಕೆ ಪ್ರಿಪೇರ್ ಆಗ್ತಿರೋದ್ರಿಂದ ಅದಕ್ಕೆ ಅವ್ರು ಗ್ರೌಂಡ್ ಅನ್ನ ಕ್ರಿಯೇಟ್ ಮಾಡ್ತಿರ್ಬೋದೇನೋ ಅಂತ ಅನ್ಸುತ್ತೆ ನನಗೆ. ಇದು ಲೀಗಲ್ ಫೈಟಿನ ದಾರಿ. ಆದ್ರೆ ಇಡಿಯ ರಂಗ ಪ್ರವೇಶ ಇಡಿ ಮಧ್ಯ ಪ್ರವೇಶ ಮಾಡಿದ್ದಿದೆಯಲ್ಲ, ಅದು ಮೋಸ್ಟ್
ಮೇಜರ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಸಿದ್ದರಾಮಯ್ಯನವ್ರನ್ನ ಪೊಲಿಟಿಕಲಿ ಹಣಿಯೋದಕ್ಕೆ ಅವರು ಒಂದು ತನಿಖಾ ಏಜೆನ್ಸಿನ ದುರುಪಯೋಗ ಮಾಡ್ಕೊತಿದ್ದಾರೆ. ಈಗ ಸಿಬಿಐಗೆ ಪ್ರಾವಿಷನ್ ಇತ್ತು, ಸಿಬಿಐಗೆ ಹೈಕೋರ್ಟ್ ಅಲ್ಲೂ ಕೂಡ ಒಂದು ಅರ್ಜಿ ಪೆಂಡಿಂಗ್ ಇದೆ. ಅವರು ಸ್ನೇಹಮಯಿ ಕೃಷ್ಣ ಅವರು ಸಿಬಿಐ ಕೊಡಿ, ಇದು ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಅವರೇ ಸಿಎಂ ಇರೋದ್ರಿಂದ ನಿಷ್ಪಕ್ಷಪಾತ ತನಿಖೆ ನಡೆಯಲ್ಲ. ಅಷ್ಟರಲ್ಲಿ ಸ್ಟೇಟ್ ಸಿಬಿಐಗಿದ್ದಂತಹ ಬ್ಲಾಂಕೆಟ್ ಪರ್ಮಿಷನ್ ಅನ್ನ ಇವರು ವಾಪಸ್ ತಗೊಂಡ್ರು. ಈಗ ಅವರಿಗೆ ಇಂಟರ್ವ್ಯೂನ್ ಮಾಡೋದಕ್ಕೆ ಏನಾದ್ರು ತನಿಖೆ ನಡೆಸೋದಕ್ಕೆ ಇರೋ ಸಾಧ್ಯತೆ ಯಾವುದು? ಇಡಿ. ಇಷ್ಟು ಅರ್ಲಿಯರ್ ಆಗಿ ಅವ್ರು ಇನ್ನು ಏನು ಫೈಂಡಿಂಗ್ಸ್ ಇಲ್ಲ, ಏನು ಇಲ್ಲ, ಅದು ECR ಬುಕ್ ಮಾಡ್ಕೊಂಡು ಬರೀ ಲೋಕಾಯುಕ್ತದಲ್ಲಿರೋ ಕಂಪ್ಲೇಂಟ್ ಬೇಸಿಸ್ ಮೇಲೆನೆ ಅವರು ಕೇಸನ್ನ ಬುಕ್ ಮಾಡ್ಕೊತಾರೆ ಅಂತಂದ್ರೆ ಅದು ಯಾವ ಆಧಾರದ ಮೇಲೆ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಬಂದಿದೆ? ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಈಗ ಅವರು ದೇವರಾಜ್ ಅವರು ಅಲ್ಲೇ ಅವರಿಗೆ ನಮಗಿಂತ ಚೆನ್ನಾಗಿ ಲೀಗಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಏನು ಮನಿ ಲಾಂಡ್ರಿಂಗ್ ಆಕ್ಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಪ್ರಾಪರ್ಟಿ ಕಾನ್ಫಿಸ್ಕೇಟ್ ಮಾಡ್ಕೊಳ್ಳೋದಕ್ಕೆ, ಸೀಸ್ ಮಾಡ್ಕೊಳ್ಳಕ್ಕೆ ಏನಾದ್ರು ಅವಕಾಶ ಇದ್ರೆ ಈ ಟೈಮಲ್ಲಿ ಇಡಿ ಬರುತ್ತೆ. ಆಮೇಲೆ ಕ್ರಿಮಿನಲ್ ಆಕ್ಟಿವಿಟಿಯಿಂದ ಹಣ ಗಳಿಸ್ಕೊಂಡಿದ್ರೆ ಅಥವಾ ಭೂಮಿ ವಹಿವಾಟು ಮಾಡ್ಕೊಂಡಿದ್ರೆ ಇಲ್ಲ ಮನಿ ಕನ್ವರ್ಷನ್ ಮಾಡ್ಕೊಂಡಿದ್ರೆ ಇಲ್ಲ ಮನಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಅದೇನಾದ್ರು ಇಲ್ಲಿ ಮನಿ ಟ್ರಾನ್ಸಾಕ್ಷನ್ ಆಗಿರೋದು ಕಾಣಿಸೋದು ಒಂದೇ ಪಾಯಿಂಟ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಆ ಓನರ್ ದೇವರಾಜು ಅನ್ನೋರಿಂದ ಇವರು ಮಲ್ಲಿಕಾರ್ಜುನ ಸ್ವಾಮಿ ಅದೆಷ್ಟೋ 3 ಲಕ್ಷನೋ 5 ಲಕ್ಷನೋ ಕೊಟ್ಟು ಭೂಮಿ ತಗೋತಾರಲ್ವಾ, ಅದು ಒಂದೇ ಪಾಯಿಂಟ್ ಅಲ್ಲಿ 3 ಲಕ್ಷನೋ 5 ಲಕ್ಷನೋ ಮನಿ ಟ್ರಾನ್ಸಾಕ್ಷನ್ ಆಗಿರೋದು ರಿಜಿಸ್ಟ್ರೇಷನ್ ಪರ್ಪಸ್ಗೆ ಅಥವಾ ಅವಾಗ ಅಮೌಂಟ್ ಕೊಟ್ಟಿರೋದು ಅದು ಒಂದೇ ಪಾಯಿಂಟ್ ಅಲ್ಲಿ. ನೀವು 4 ಲಕ್ಷ ಅಥವಾ 5 ಲಕ್ಷದ ಪ್ರಕರಣ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಹೆಂಗ್ ಬರುತ್ತೆ? ಅದನ್ನ ಯಾವ ಬೇಸಿಸ್ ಮೇಲೆ ಅವ್ರು ಅದನ್ನ ಇಟ್ಕೊಂಡು ಇವ್ರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಅನ್ನೋದೇ ಆಶ್ಚರ್ಯ ಆಗುತ್ತೆ. ನೋಡೋಟ್ ಇದು ಈಗ ನೋಟಿಸ್ ಕೊಡೋದು, ಅವರಿಗೆ ಕರೆಸೋದು, ಇಲ್ಲ ಒಂದು ಟೀಮ್ ಹೋಗ್ಬಿಟ್ಟು ಅವ್ರ ಮನೆ ತಪಾಸಣೆ ಮಾಡೋದು, ಇದೆಲ್ಲ ಈ ಪೊಲಿಟಿಕಲ್ ಆಕ್ಟಿವಿಟೀಸ್ ಗಳಿಗೆ ಕಾರಣ ಆಗುತ್ತೆ. ಮತ್ತೆ ಅವ್ರ ಐಡಿಯಾಲಜಿ ಮೊದಲಿಂದಲೂ ಕೂಡ ಬಿಜೆಪಿಯ ಐಡಿಯಾಲಜಿಯ ವಿರುದ್ಧ ತುಂಬಾ ಸ್ಟ್ರಾಂಗ್ ಆಗಿ ಫೈಟ್ ಮಾಡ್ಕೊಂಡು ಬಂದಂತಹ ರಾಜಕಾರಣಿ ಅವರೆಲ್ಲ. ಅವರು ಅದು ಎಲ್ರಿಗೂ ಗೊತ್ತಿರುವಂತದ್ದೇ. ಹೀಗಾಗಿ ಪೊಲಿಟಿಕಲಿ ಡಿಸ್ಟರ್ಬ್ ಮಾಡೋದಕ್ಕೆ ಇಡಿ ಮಧ್ಯಪ್ರವೇಶ ಮಾಡಿರೋದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಹೌದು ಸರ್. ದೇವರಾಜ್ ಸರ್, ಈ ಇಡಿ ನಿಜವಾಗಿ ಯಾವ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಬಹುದು? ಅಂದ್ರೆ ಇಡಿಗಿರುವಂತ ನಾನು ಅವಾಗ್ಲೇ ಹೇಳಿದೆ, ಈಗ ಅವೆಲ್ಲ ಮಾಡ್ತೀರಾ ಮಾಡ್ಬೋದು, ಇಲ್ಲಿಗಲ್ ದುಡ್ಡು ಟ್ರಾನ್ಸ್ಫರ್ ಮಾಡಿರ್ತೀರಾ, ಯಾವುದೋ ಇದಕ್ಕೆ ಅಂತ ಮಾಡ್ಕೊಂಡಿರ್ತೀರಾ ಮಾಡ್ಬೋದು, ಅನ್ಅಕೌಂಟೆಡ್ ಮನಿನ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀರಾ ಮಾಡ್ಬೋದು. ಇದರೆಲ್ಲ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಮಾಡ್ಬೋದು. ಇದರಲ್ಲಿ ಇರೋದು ಟ್ರಾನ್ಸಾಕ್ಷನ್ ಬಿಟ್ವೀನ್ ದಿ ಗವರ್ನಮೆಂಟ್ ಅಂಡ್ ಪಾರ್ವತಿ ಇಸ್ ದಿ ಲ್ಯಾಂಡ್. ಈಗ ಪ್ರಾಪರ್ಟಿ ಬದಲು ಕಾಸು ತಗೊಂಡಿದ್ದಾರೆ, ಅಥವಾ 20 ಕೋಟಿ ಜಾಗದಲ್ಲಿ 55 ಕೋಟಿ ತಗೊಂಡಿದ್ದಾರೆ, ಅಥವಾ 10 ಲಕ್ಷದ ಜಾಗದಲ್ಲಿ 55 ಕೋಟಿ ತಗೊಂಡಿದ್ದಾರೆ, ಆ ಅಮೌಂಟ್ ನ ಇನ್ನೊಬ್ರು ಕೊಟ್ಟಿದ್ದಾರೆ, ಇದು ಇಲ್ಲಿಗಲ್ ಟ್ರಾವೆಲ್ ಮಾಡಿದ್ದಾರೆ, ಹವಾಲಾ ಮಾಡಿದ್ದಾರೆ, ಈ ತರ ಅಲಿಗೇಷನ್ಸ್ ಇದ್ರೆ ಮಾಡ್ಬೋದು. ಇದರಲ್ಲಿ ನಾವು ಕೇಳಿರ್ತಕ್ಕಂಥ ನಾವೇನ್ ಪೇಪರ್ಸ್ ಓದಿಲ್ಲ ಆಗಲ್ಲ, ಬಟ್ ಕೇಳಿರೋ ಪ್ರಕಾರ ನೋಡಿದ್ರೆ, ಕೇಸ್ ನೋಡಿರೋದು ಸ್ವಲ್ಪ ಆಫ್ ಇದ್ರಲ್ಲಿ ನೋಡಿರೋ ಪ್ರಕಾರ ನೋಡಿದ್ರೆ ಈಸ್ ಪ್ಯೂರ್ಲಿ ಟೇಕಿಂಗ್ ಆಫ್ ಸೈಟ್ಸ್ ಮತ್ತೆ ಸರೆಂಡರ್ ಮಾಡ್ಬಿಟ್ಟಿದ್ದಾರೆ. ಇನ್ನೇನ್ ಬಂತು ಇನ್ನು ಅದ್ರಲ್ಲಿ ಮನಿ ಸರ್ಕ್ಯುಲೇಷನ್ ಎಲ್ಲಿ ಬಂತು, ಮನಿ ಟ್ರಾನ್ಸಾಕ್ಷನ್ ಎಲ್ಲಿ ಬಂತು ಇಡಿ ಬರೋದಕ್ಕೆ? ನನ್ನ ಪ್ರಕಾರ ಇಡಿಗೆ ಏನು ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ, ಅಂಡ್ ಇಷ್ಟೊಂದೇ ಎಲಿಗೇಷನ್ ಆದ್ರೆ ಇಟ್ ವಿಲ್ ನಾಟ್ ಸರ್ವೈವ್. ಸರ್, ಸಿದ್ದರಾಮಯ್ಯನವರು ಮೊದಲು ಹೇಳಿದ ಸ್ಟೇಟ್ಮೆಂಟ್ 67 ಕೋಟಿ ಅಥವಾ ಹೈಕೋರ್ಟ್ ಅಲ್ಲಿ ಉಲ್ಲೇಖ ಆಗಿರುವಂತ ಒಂದು ಅಂಕಿಅಂಶ, ಅದರ ಬೇಸ್ನಲ್ಲಿ ತನಿಖೆ ಇದು ಇಡಿ ಕೇಸ್ ಬುಕ್ ಮಾಡ್ಲಿಕ್ಕೆ ಆಗತ್ತಾ? ನನ್ನ ಪ್ರಕಾರ ಅವ್ರು ಹೇಳಿರೋದು ವಾಟ್ ಇಸ್ ದಿ ವರ್ತ್ ಆಫ್ ದಿ ಪ್ರಾಪರ್ಟಿ ಆಸ್ ಆನ್ ದಿಸ್ ಡೇ ಅಂತ ಹೇಳಿರೋದು. The worth of the property as on this day might be 100 crores or 200 crores or 55 crores or 67 crores. That has already been returned to the government. It vests with the government. ಇನ್ನೇನಿದೆ ಅವಾಗ? ವೇರ್ ಇಸ್ ದಿ ಕ್ವಶನ್ ಅವಾಗ? ಅದರಿಂದ ಏನಾದ್ರು ಅವ್ರು ಹೇಳಿದಂಗೆ ಯಾರಿಗಾದ್ರು ಟ್ರಾನ್ಸಾಕ್ಟ್ ಮಾಡಿ ಆ ಪ್ರಾಪರ್ಟಿನ ತಗೊಂಡು ಆ 14 ಸೈಟ್ ಅಥವಾ 15 ಸೈಟ್ ನ ತಗೊಂಡು ಇನ್ನೊಬ್ರಿಗೆ ಮಾರಿ ಅದರಿಂದ 55 ಕೋಟಿ, ಅದರಿಂದ 150 ಕೋಟಿ ಬಂದು ಬರೀ 55 ಕೋಟಿ ಅಂತ ನಾನು ಹೇಳಿದ್ರೆ, ಈ ತರ ಎಲ್ಲ ಸರ್ಕಮ್ಸ್ಟೆನ್ಸಸ್ ಇದ್ರೆ ಇವೆಲ್ಲ ಹೌದು ಹೀಡಿಗೆ ಬರುತ್ತೆ ಇನ್ನೊಂದು ಅಂತ ಹೇಳುತ್ತೆ. ಅಂಡ್ ಶಿ ಹಸ್ ನಾಟ್ ಸೋಲ್ಡ್ ದಿ ಪ್ರಾಪರ್ಟಿ, ಇವನ್ ನಾಟ್ ಇಂಚ್ ಆಫ್ ದಿ ಪ್ರಾಪರ್ಟಿ ಶಿ ಹಸ್ ನಾಟ್ ಸೋಲ್ಡ್, and she has delinquently returned the property to the government. ಸಮೀಲ ಸರ್, ಒಟ್ಟಾರೆಯಾಗಿ ಈ ಪ್ರಕರಣ
ರಾಜಕೀಯವಾಗಿ ಯಾವ ಹಂತಕ್ಕೆ ಬಂದು ನಿಲ್ಬೋದಂತ ನಿಮ್ಮ ಅನಿಸಿಕೆ? ಈ ಇಡೀ ಪ್ರವೇಶ ಮಾಡಿರೋದ್ರಿಂದ ಇದು ಒಂದು ದೊಡ್ಡ ಪೊಲಿಟಿಕಲ್ ಫೈಟಿಂಗ್ ಅಂತೂ ಕಾರಣ. ಯಾಕೆ ಅಂತಂದ್ರೆ ಈಗ ಅವ್ರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವ್ರೇನ್ ಸುಮ್ಮನೆ ಈಗ ಡಾಕ್ಯುಮೆಂಟ್ ತರಿಸ್ಕೊಂಡು ಪರಿಶೀಲನೆ ಮಾಡ್ಕೊಂಡು ಆ ಸಾಯಿ ಕೃಷ್ಣ ಅವರಿಗೆಲ್ಲ ನೋಟಿಸ್ ಕೊಟ್ಟು ಕರೆಸ್ಕೊಂಡು ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ಕೊಂಡು ಏನ್ ಮಾಡ್ತಾರೋ, ಅಥವಾ ಮುಂದುವರೆದು CM ಗೆ ನೋಟಿಸ್ ಕೊಡ್ತಾರೋ, CM ಗೆ ನೋಟಿಸ್ ಕೊಟ್ರೆ ಅವ್ರೇನ್ ಮಾಡ್ತಾರೆ, ಮತ್ತೆ ಕೋರ್ಟ್ ಅಲ್ಲೂ ಹೋಗಿ ಇಡಿ ಇನ್ವೆಸ್ಟಿಗೇಷನ್ ಗೆ ಸ್ಟೇ ತಗೋತಾರ. ಹೀಗೆ ಇದು ಡೆಫಿನೆಟ್ಲಿ ಲೀಗಲ್ ಫೈಟ್ ವೀಕ್ ಇದೆ. ಇಡಿ ಕೇಸ್ ಮಾತ್ರ ಲೀಗಲ್ ಫೈಟ್ ವೀಕ್ ಇದೆ. ಯಾಕೆ ಅಂತಂದ್ರೆ ನೀವು ಇಡಿ ಕೇಸ್ಗಳಲ್ಲಿ 0.5% ಬರೀ ಇದಾಗಿರೋದು, ಏನೋ ಸಕ್ಸಸ್ಫುಲ್ ಆಗಿರೋದು ತನಿಖೆ, ಇದು ಶಿಕ್ಷಾ ಆಗಿರೋದು 0.5% ಅಷ್ಟೇನೆ. ಇನ್ನು ಉಳಿದ ಎಲ್ಲಾ ಕೇಸ್ಗಳು ಬಿದ್ದೋಗಿದ್ದಾವೆ. ಅದ್ರಲ್ಲಿ ಒಂದ್ ಕೇಸ್ ಇದಾಗುತ್ತೆ ಅಷ್ಟೇ. ಲೀಗಲ್ ಫೈಟಿಗೆ ಇಡಿ ಮಧ್ಯ ಪ್ರವೇಶ ಮಾಡಿರೋದು ವೀಕ್ ಕೇಸ್ ಆಗುತ್ತೆ. ಆದ್ರೆ ಪೊಲಿಟಿಕಲ್ ಅಲ್ಲಿ CBIಗೆ ಅನ್ಲೆಸ್ ಹೈಕೋರ್ಟ್ ಡೈರೆಕ್ಷನ್ಸ್ ಕೊಟ್ರೆ ಮಾತ್ರ CBI ಎಂಕ್ವೈರಿ ಸಾಧ್ಯ. ಈಗ ಓಪನ್ ಬ್ಲಾಂಕೆಟ್ ಪರ್ಮಿಷನ್ ಸ್ಟೇಟ್ ಇಂದ ಇಲ್ಲ. ಹೀಗಿರ್ಬೇಕಾದ್ರೆ ಇಡಿ ಇದೆಯಲ್ಲ, ಇಡಿದು ಒಂದ್ ದೊಡ್ಡ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಜಟಾಪಟಿಗೆ ಕಾರಣ ಆಗುತ್ತೆ. ಅದು ಯಾವ ತರ ಸಿದ್ದರಾಮಯ್ಯನವ್ರನ್ನ ಈ ಪ್ರಕರಣ ಮತ್ತು ಇಡಿ ಎರಡನ್ನೂ ಇಟ್ಕೊಂಡು ಡ್ಯಾಮೇಜ್ ಮಾಡೋದಕ್ಕೆ ಬೇರೆ ಅವರ ರೈವಲ್ ಪೊಲಿಟಿಕಲ್ ಪಾರ್ಟೀಸ್ ಪ್ರಯತ್ನ ಪಡೋದಂತೂ. ಸರ್, ಈಗ ಬಿಜೆಪಿ ಬಗ್ಗೆ ಒಂದು ಆರೋಪ ಇದೆ. ಅಂದ್ರೆ ಈಗಿನ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಬೇರೆ ಬೇರೆ ಕಡೆ ಒಂದು ರಾಜ್ಯಪಾಲರ ಮೂಲಕ ಅಥವಾ ಬೇರೆ ಯಾವುದು ಇಡಿ ಅಥವಾ CBI ಮೂಲಕ ಅಲ್ಲಿಯ ಸರ್ಕಾರಗಳನ್ನ ಅತಂತ್ರ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಆರೋಪ. ಇದು ಈ ಆರೋಪ ಇದು ಸಿದ್ದರಾಮಯ್ಯನವರಿಗೆ ಸಹಕಾರಿಯಾಗುತ್ತೋ? ಯಾಕಂದ್ರೆ ಒಟ್ಟಾರೆ ದೃಷ್ಟಿಯಿಂದ, ರಾಷ್ಟ್ರ ಮಟ್ಟದ ದೃಷ್ಟಿಯಿಂದ ಬಿಜೆಪಿಗೆ ಅವರಿಗೆ ಸಮಸ್ಯೆ ಆಗುತ್ತೋ? ಅದು ಇಲ್ಲಿ ಗೌರ್ಮೆಂಟ್ ನ ಟಾಪಲ್ ಮಾಡೋದಕ್ಕೆ ಇಡಿನ ಬಳಸ್ಕೊಂಡ್ರೆ ಬಿಜೆಪಿಗೆ ಏನ್ ಸಹಾಯ ಆಗಲ್ಲ. ಇದು ಮೇಲ್ನೋಟಕ್ಕೆ ನಮಗೆ ಈ ತರ ಅನ್ಸುತ್ತೆ. ಒಬ್ಬ ಟಾಲ್ ಲೀಡರ್ನ ಈ ತರ ಒಂದು ಅಲಿಗೇಷನ್ಸ್ ಅನ್ನ ಮಾಡಿ ಅವನಿಗೆ ಟಾರ್ನಿಶ್ ಮಾಡಿ ಕೆಳಗಿಳಿಸೋದಕ್ಕೆ ಪ್ರಯತ್ನ ನಡೆಸ್ತಾರೆ ಅನ್ನೋದು. ಆ ತರದ ಏನಾದ್ರೂ ಡೆವಲಪ್ಮೆಂಟ್ ಆಯ್ತು ಅಂದ್ರೆ ಬಿಜೆಪಿಗೆ ಇದರಿಂದ ಸಹಾಯ ಆಗಲ್ಲ. ಕರ್ನಾಟಕದ ವೋಟಿಂಗ್ ಜನರ ಮನಸ್ಥಿತಿ, ಅವ್ರ ಲೆಕ್ಕಾಚಾರನೇ ಬೇರೆ ತರ ಇರುತ್ತೆ, ವೋಟಿಂಗ್ ಪ್ಯಾಟರ್ನೇ ಬೇರೆ ತರ ಇರುತ್ತೆ. ಕಮ್ಯುನಲ್ ಇಶ್ಯೂಸ್ ಇರ್ಬೋದು ಅಥವಾ ತೀರಾ ಮಿತಿ ಮೀರಿದಂತಹ ಕುತಂತ್ರದ ರಾಜಕಾರಣವನ್ನ ಕರ್ನಾಟಕದ ಜನ ಇಲ್ಲಿವರೆಗೆ ಸಹಿಸ್ಕೊಂಡು ಬಂದಿಲ್ಲ. ಕಾಂಗ್ರೆಸ್ ಅಲ್ಲಿ ಒಳಗಿನ ಪ್ರಾಬ್ಲಮ್ ಏನಾದ್ರು ಆಗಿ ಪಜಿತಿಗಳು ಮಾಡ್ಕೊಂಡು ಅವ್ರ ಕಾಲ ಮೇಲೆ ಅವ್ರ ಕಲ್ಲೆ ತಾಕೊಂಡ್ರೆ ಆವಾಗ ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತೆ ಹೊರತು ಈ ತರ ಒಂದು ಹಿಂಬಾಗಿಲಿನ ರಾಜಕಾರಣದ ಮೂಲಕ ಅಥವಾ ಒಬ್ಬ ಚುನಾಯಿತ ಪ್ರತಿನಿಧಿಯ ವಿರುದ್ಧ ಚುನಾಯಿತರಲ್ಲದ ರಾಜ್ಯಪಾಲರನ್ನು ಬಳಸ್ಕೊಳ್ಳೋದು, ಕೇಂದ್ರದ ಕೈಗೊಂಬೆ ಆಗಿರುವ ಏಜೆನ್ಸೀಸ್ ಗಳನ್ನ ಬಳಸ್ಕೊಳ್ಳೋದು, ಅದು ಯಾವುದೇ ಕಾರಣಕ್ಕೂ ಕೂಡ ಒಳ್ಳೇದಾಗುತ್ತೆ ಅದರಿಂದ ಅಂತ ನಮಗೆ ಹೇಳುತ್ತೆ. The Federal and Devaki Specialty Hospital jointly present the Madurai Marathon 2024 Run for Health on Sunday, October 20th, 2024. Entry is free for all.